I was reading one paper, real-time data infrastructure at Uber. I'll link that in the comment box. ನಾನು ಲಿಂಕ್ ಮಾಡಿದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡ್ತೀನಿ. Very beautiful paper on the data infrastructure at Uber. What exactly? See, imagine a million of people are booking a rides, ordering food and making a payment at the same time. ಯಾವುದರಲ್ಲಿ? ಮೇನ್ ಆಗಿ ಊಬರಲ್ಲಿ. ಈಗ ಊಬರ್ ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸಂಬಡಿ ಈಸ್ ಬುಕ್ಕಿಂಗ್ ಅಟ್ ದ ರೈಡ್, ಊಬರ್ ಈಟ್ಸ್ ಆರ್ಡರಿಂಗ್ ದ ಫುಡ್ ಆ್ಯಂಡ್ ಮೇಕಿಂಗ್ ಅ ಪೇಮೆಂಟ್. ಈಗ ಪೇಮೆಂಟ್ ಮಾಡಬೇಕಾದ್ರೆ ಡೈರೆಕ್ಟ್ಲಿ ಊಬರ್ಗೆ. ಸೊ ಹೌ ಡಸ್ ಊಬರ್ ಪ್ರೊಸೆಸ್ ಆಲ್ ದ ಡೇಟಾ ಇನ್ಸ್ಟೆಂಟ್ಲಿ, ಸಡನ್ನಾಗಿ ವಿತಿನ್ ಅ ಸೆಕೆಂಡ್ ಆಫ್ ಕಪಲ್ ಸೆಕೆಂಡಾಗಿ ಇಷ್ಟೆಲ್ಲ ಡೇಟಾ ಬಂದರೂ ಕೂಡ ಹೆಂಗೆ ಇದು ಫ್ಲೋ ಕರೆಕ್ಟ್ ಆಗಿದೆ ವಿತೌಟ್ ಎನಿ ಹ್ಯಾವಿಂಗ್ ಎನಿ ಪ್ರಾಬ್ಲಮ್. ಸೊ ದಿಸ್ ಪೇಪರ್ ಎಕ್ಸ್ಪ್ಲೈನ್ ಹೌ Uber builds real time data. What is real time? Real time ಅಂದರೆ ಇನ್ಸ್ಟೆಂಟ್ ಆಗಿ ಅಲ್ಲಿಗ ಡೇಟಾ ಜನರೇಟ್ ಆಗ್ತಾ ಇದೆ ಅಂದರೆ ವಿತಿನ್ 1 to 2 ಸೆಕೆಂಡ್ ಅಲ್ಲಿ ನಾನು ರೆಸ್ಪಾನ್ಸ್ ಮಾಡಬೇಕು. ದಟ್ಸ್ ವಾಟ್ ದ ರಿಯಲ್ ಟೈಮ್ ಇಸ್. ಸಿ ಊಬರ್ ಬಂದ್ಬಿಟ್ಟು ಇಟ್ ರಿಸೀವ್ಸ್ ಟ್ರಿಲಿಯನ್ಸ್ ಆಫ್ ಮೆಸೇಜ್ ಪರ್ ಡೇ, ಟ್ರಿಲಿಯನ್ಸ್ ಆಫ್ ಮೆಸೇಜಸ್ ಪರ್ ಡೇ ಅಂಡ್ ಪೆಟಾ ಬೈಟ್ಸ್ ಆಫ್ ಡೇಟಾ ಇನ್ ಜಸ್ಟ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ಇಷ್ಟೆಲ್ಲ ಡೇಟಾ ಬರುತ್ತೆ ಆನ್ ಊಬರ್. ನೀವೇನು ಊಬರ್ ಯೂಸ್ ಮಾಡ್ತಿದ್ರೆ ಎಷ್ಟೆಲ್ಲ ಟ್ರಿಲಿಯನ್ ಇಸ್ ನಾಟ್ ಸ್ಮಾಲ್ ನಂಬರ್, ರೈಟ್? ಪೆಟಾಬೈಟ್ ಇಸ್ ನಾಟ್ ಆಲ್ಸೋ ನಾಟ್. ನಿಮ್ಗೆ ಗೊತ್ತಾಗಬೇಕು ಅಂದರೆ ಏನು ಟ್ರಿಲಿಯನ್, 1 ಟ್ರಿಲಿಯನ್ ಅಂದರೆ ಏನು, 1 ಪೆಟಾಬೈಟ್. ಜಸ್ಟ್ ಗೂಗಲ್ ಇಟ್, ಯು ಆರ್ 1 ಕ್ಲಿಕ್ ಅವೇ. ವೈ ರಿಯಲ್ ಟೈಮ್ ಸಿಸ್ಟಮ್ ಆರ್ ಇಂಪಾರ್ಟೆಂಟ್? ಏನಕ್ಕೆ ರಿಯಲ್ ಟೈಮ್ ಬಗ್ಗೆ ಮಾತಾಡಿದ್ರೆ ಏನಕ್ಕೆ ಅದು ಇಂಪಾರ್ಟೆಂಟ್? ಸಿ ರೈಡ್ ಮ್ಯಾಚಸ್ ಮಸ್ಟ್ ಹ್ಯಾಪನ್ ಇನ್ಸ್ಟೆಂಟ್ಲಿ. ಈಗ ನೀವು ಒಂದು ಆ್ಯಪನ್ನು, ಒಂದು ಕ್ಯಾಬ್ನ ಬುಕ್ ಮಾಡಬೇಕು ಅಂದರೆ ಇಟ್ ಶುಡ್ ಹ್ಯಾಪನ್ ವಿತಿನ್ ಕಪಲ್ ಆಫ್ ಸೆಕೆಂಡ್, ರೈಟ್? ಒಂದು 5 ನಿಮಿಷ ಆದ್ಮೇಲೆ ಆಗ್ತೀನಿ, 10 ನಿಮಿಷ ಆದ್ಮೇಲೆ ಆಗ್ತೀನಿ ಅಂದರೆ ಯು ವಿಲ್ ಸ್ವಿಚ್ ಟು ಅನದರ್ ಅಪ್ಲಿಕೇಶನ್, ರೈಟ್? ದಟ್ಸ್ ಅ ಸಿಂಪಲ್ ಸ್ಟ್ರಾಟಜಿ. ಸರ್ಚ್ ಪ್ರೈಸ್ ಚೇಂಜಿಂಗ್ ಡೈನಾಮಿಕಲ್. ಈಗ ಮಳೆ ಬಂದರೆ ಅಂದರೆ ಒಂದು ಪ್ರೈಸ್ ಇರುತ್ತೆ, ಅಥವಾ ಲೇಟ್ ನೈಟ್ ಆದರೆ ಒಂದು ಪ್ರೈಸ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಒಂದು ಪ್ರೈಸ್ ಇರುತ್ತೆ, ಅಥವಾ ಕಡಿಮೆ ಕಸ್ಟಮರ್ ಇರೋ ಟೈಮಲ್ಲಿ ಒಂದು ಪ್ರೈಸ್ ಇರುತ್ತೆ. ದೀಸ್ ಆರ್ ದ ಪ್ರೈಸ್. ಇಟ್ ಹ್ಯಾಸ್ ಟು ಪ್ರೊಸೆಸ್ ಇನ್ಸ್ಟೆಂಟ್ಲಿ. ಇನ್ಸ್ಟೆಂಟಾಗಿ ಪ್ರೊಸೆಸ್ ಮಾಡ್ಬೇಕು ಇವೆಲ್ಲ. ಫ್ರಾಡ್ ಡಿಟೆಕ್ಷನ್ ಮಸ್ಟ್ ಬಿ ಇಮಿಡಿಯೇಟ್. ಅಂದರೆ ಈಗ ಯಾರೋ ನಿಮ್ಮ ಊಬರ್ ಅಕೌಂಟನ್ನ ಬಿಟ್ಟು ಬೇರೆಯವರು ಲಾಗಿನ್ ಆಗ್ತಾ ಇದ್ದಾನೆ. ವಾಟ್ ಈಸ್ ದ ಫ್ರಾಡ್ ಡಿಟೆಕ್ಷನ್? ಹೌ ಟು ಫೈಂಡ್ ಇಟ್? ಲೊಕೇಶನ್ ಮ್ಯಾಟರ್ ಆಗುತ್ತೆ, ಲಾಸ್ಟ್ ಯಾವಾಗ ಬುಕ್ ಮಾಡಿದ್ದಾನೆ, ಎಲ್ಲಿಂದ ಬುಕ್ ಮಾಡಿದ್ದು, ದೋಸ್ ಆರ್ ಆಲ್ ಥಿಂಗ್ಸ್ ಮ್ಯಾಟರ್ಸ್. ಡ್ಯಾಶ್ಬೋರ್ಡ್ ನೀಡ್ಸ್ ಲೈವ್ ಅಪ್ಡೇಟ್. ಈಗ ವಾಟ್ ಇಸ್ ದ ಡ್ಯಾಶ್ಬೋರ್ಡ್ ಅಂದರೆ ಇವೆಲ್ಲ ಡೇಟಾ ಬಂದ್ಬಿಟ್ಟು ಊಬರಿಗೆ, ಊಬರ್ ಎಂಪ್ಲಾಯರ್ಗೆ, ಮೇ ಬಿ ಇಂಜಿನಿಯರ್ಸ್ ಅಥವಾ ಯಾರಿಗಾರ ಆಗಿರೋದು, ಆ ಡ್ಯಾಶ್ಬೋರ್ಡಲ್ಲಿ ಡೇಟಾ ಬಂದು ಅಪ್ಲೈ ಆದರೆ ಅಥವಾ ಡೇಟಾ ಬಂದು ಬಿದ್ದರೆ ಮಾತ್ರ ದೇ ಕ್ಯಾನ್ ಟೇಕ್ ಅ ಡೆಸಿಷನ್, ರೈಟ್? ಅಂದರೆ ಇವ್ರು ಮ್ಯಾನ್ಯುವಲ್, ಈಗ ಪ್ರೈಸ್ ಎಲ್ಲ ಮ್ಯಾನ್ಯುವಲ್ ಆಗ್ತಾರೆ. ನಥಿಂಗ್, ನೋ ಮ್ಯಾನ್ಯುವಲ್. ಇಟ್ಸ್ ಎವ್ರಿಥಿಂಗ್ ಈಸ್ ಆಟೋಮೆಟಿಕ್. ಬಟ್ ಸಮ್ ಡಿಸಿಷನ್ ಆ್ಯಸ್ ಟು ಟೇಕ್. ಒಂದು ಡಿಸಿಷನ್ ಒಂದು ತಗೋಬೇಕಾಗುತ್ತಲ್ಲ, ಫಾರ್ ದಟ್ ಡೇಟಾ ಡ್ಯಾಶ್ ಬೋರ್ಡು ಅಪ್ಡೇಟ್ ಆಗ್ತಾ ಇರಬೇಕು. ML ಪ್ರಿಡಿಕ್ಷನ್. ನೀವು ಸ್ವಲ್ಪ ಲಾಸ್ಟ್ ವಿಡಿಯೋದಲ್ಲಿ ML ಬಗ್ಗೆ ಕಲ್ತ್ಕೊಂಡ್ರಿ, ಓವರ್ ಫಿಟ್ಟಿಂಗ್, ಅಂಡರ್ ಫಿಟ್ಟಿಂಗ್ ಅಂದರೆ ಏನು, ಅಥವಾ ಫೀಚರ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ. ಅದು ಪ್ರಿಡಿಕ್ಟ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಅಟ್ ದ ವೆರಿ ಫಾಸ್ಟ್ ಇರಬೇಕಂದ್ರೆ ವಿ ಹ್ಯಾವ್ ಎ ಯೂಜ್ ಡೇಟಾ ಅಲಾಂಗ್ ವಿತ್ ದ ಫೀಚರ್ಸ್ ಇರಬೇಕು. ದೀಸ್ ಆರ್ ಆಲ್ ದ ಥಿಂಗ್ಸ್ ಮಸ್ಟ್ ಬಿ ನೀಡೆಡ್ ಟು ಗೆಟ್ ಅ ಬೆಸ್ಟ್ ಆನ್ಸರ್ ಅಂಡ್ ಅ ಫಾಸ್ಟ್ ಆನ್ಸರ್. ವಿತೌಟ್ ರಿಯಲ್ ಟೈಮ್ ಏನಾಗುತ್ತೆ? ಡ್ರೈವರ್ಸ್ ವೆಯ್ಟ್ ಲಾಂಗರ್. ನೀವು ಬುಕ್ ಮಾಡಿದ್ರೆ 5-10 ನಿಮಿಷ ಆದಮೇಲೆ ಬರುತ್ತೆ ಕ್ಯಾಬ್. ರೈಡರ್ಸ್ ಗಾಟ್ ಡಿಲೈಡ್. ಈಗ ಬಂದಾದ್ಮೇಲೆ ಅವನಿಗೆ ಮೆಸೇಜ್ ಹೋಗಿ ಅವನಿಂದ ನಮಗೆ ಬರೋಷ್ಟಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಡಿಸಿಷನ್ ಬಿಕಮ್ಸ್ ಸ್ಲೋ. ಇವೆಲ್ಲ ಆಗ್ತಾ ಇದೆ ಅಂದರೆ ಕಂಪನಿ ಸಿಂಕ್ ಆಗ್ತಾ ಇದೆ ಅಂತ ತಾನೆ, ಅಂದರೆ ಕೆಳಗೆ ಹೋಗ್ತಾ ಇದೆ ಅಂತ ಕಂಪ್ನಿ. ವಾಟ್ ಆರ್ ದ ಮೇನ್ ಚಾಲೆಂಜಸ್ ಊಬರ್? ಹಂಗಾರೆ ಊಬರ್ ಏನು ಮೇನ್ ಚಾಲೆಂಜ್ನ ಫೇಸ್ ಮಾಡ್ತಾರೆ? ಈ ಪೇಪರಲ್ಲಿ 3 ಮೇಜರ್ ಸ್ಕೇಲೆಬಿಲಿಟಿ ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಒನ್ ಈಸ್ ಸ್ಕೇಲೆಬಲ್ ಡೇಟಾ, ಸ್ಕೇಲಿಂಗ್ ಡೇಟಾ, ಅಂಡ್ ದ ಒನ್ ಈಸ್ ಸ್ಕೇಲಿಂಗ್ ಯೂಸ್ ಕೇಸ್ ಆ್ಯಂಡ್ ಸ್ಕೇಲಿಂಗ್ ಯೂಸರ್ಸ್. ವಾಟ್ ಯು ಮೀನ್ ಬೈ ದಿಸ್? ನಾನು ಹೇಳಿದೆ ಊಬರ್ ಬಂದ್ಬಿಟ್ಟು ಇಟ್ಸ್ ವರ್ಕ್ಸ್ ವಿತ್ ದ ಟ್ರಿಲಿಯನ್ಸ್ ಆಫ್ ಡೇಟಾ ಆ್ಯಂಡ್ ಅ ಪೆಟಾಬೈಟ್ ಆಫ್ ಡೇಟಾ, ಆ್ಯಂಡ್ ಪೆಟಾಬೈಟ್ ಆಫ್ ಡೇಟಾನ ಬರುತ್ತೆ. ಹೆಂಗೆ ಪ್ರೊಸೆಸ್ ಮಾಡ್ತಾರೆ? ಸ್ಕೇಲಿಂಗ್ ಈಸ್ ನಾಟ್ ಈಸಿ. ಈಗೇನು ಜಸ್ಟ್ ನಿಮಗೆ 1000 ರೆಕಾರ್ಡ್ ಬರ್ತಾ ಇದೆ, 2000 ರೆಕಾರ್ಡ್ ಬರ್ತಾ ಇದೆ ಅಂತಲ್ಲ. ಇಟ್ಸ್ ಕನ್ಸಿಸ್ಟ್ ಆಫ್ ಅ ಟ್ರಿಲಿಯನ್ಸ್ ಆಫ್ ಡೇಟಾ. ಸ್ಕೇಲಿಂಗ್ ಯೂಸ್ ಕೇಸಸ್. ಡಿಫ್ರೆಂಟ್ ಅಪ್ಲಿಕೇಶನ್ ಡಿಫ್ರೆಂಟ್ ಪ್ರಿಯಾರಿಟಿ. ಈಗ ಒಂದು ಅಪ್ಲಿಕೇಶನ್ನಿಗೆ ಯಾವ ಥರ ಈ ಥರ ಡೇಟಾ ಬೇಕು, ಇನ್ನೊಂದು ಅಪ್ಲಿಕೇಶನ್ಗೆ ಇದಕ್ಕೆ CSV ಬೇಕು ಅಂದ್ಕೊಳ್ಳಿ, ಇದಕ್ಕೆ JSON ಬೇಕು ಅಂದ್ಕೊಳ್ಳಿ, ಇದಕ್ಕೆ ಪಾರ್ಕೆಟ್ ಬೇಕು ಅಂದ್ಕೊಳ್ಳಿ. ದೀಸ್ ಆರ್ ಆಲ್ ನಾಟ್ ಸಿಂಪಲ್. ಸೊ ಸಮ್ ನೀಡ್ ಸ್ಪೀಡ್. ಒಂದಕ್ಕೆ ಸ್ಪೀಡ್ ಬೇಕಾಗಿರುತ್ತೆ, ಒಂದಕ್ಕೆ ಕನ್ಸಿಸ್ಟೆನ್ಸಿ ಬೇಕಾಗಿರುತ್ತೆ, ಒಂದು ಲೋ ಲೇಟೆನ್ಸಿ ಬೇಕಾಗುತ್ತೆ. ಅಟ್ ಎ ಟೈಮ್ 3 ತಗೊಳೋದಕ್ಕಾಗುತ್ತಾ? ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ವಿಲ್ ಸಿ ದಟ್ ಲೇಟರ್. ಆ್ಯಂಡ್ ಸ್ಕೇಲಿಂಗ್ ಯೂಸರ್ಸ್ ಇನ್ಕ್ಲೂಡ್ ಇಂಜಿನಿಯರ್ಸ್, data scientist, analyst, operational team. This system works for everyone. ಈಗ ಒಂದು ಟೀಮ್ ಇರುತ್ತೆ ಅಂದರೆ ಒಂದು ಟೀಮ್ ಇರುತ್ತೆ ಅಂದರೆ ಇಂಜಿನಿಯರ್ಸ್ ಇರ್ತಾರೆ, ಡೇಟಾ ಸೈಂಟಿಸ್ಟ್ ಇರ್ತಾರೆ,
ಅನಾಲಿಸ್ಟ್ ಇರ್ತಾರೆ, ಎಲ್ಲರಿಗೂ ಒಂದೇ ಥರ ಡೇಟಾ ಬೇಕು, ಒಂದೇ ಥರ ಡೇಟಾನು ಕಾಣಿಸ್ಬೇಕು. ಇಟ್ ಶುಡಂಟ್ ಈಗ ಒಬ್ರಿಗೆ ಒಂಥರ ಡೇಟಾ ಇನ್ನೊಬ್ರಿಗೆ ಒಂಥರ ಡೇಟಾ ಆದರೆ ಹೌ ಕ್ಯಾನ್ ದೇ ಟೇಕ್ ಅ ಡೆಸಿಷನ್, ರೈಟ್? ವಿಲ್ ಸಿ ದ ಆರ್ಕಿಟೆಕ್ಚರ್ ಓವರ್ ವಿಯರ್. ಸ್ಟೆಪ್ 1 ಬಂದ್ಬಿಟ್ಟು ಡೇಟಾ ಜನರೇಷನ್ ಹೆಂಗಾಗುತ್ತೆ. ಇಟ್ ಕ್ಯಾನ್ ಬಿ ಫ್ರಮ್ ರೈಡರ್ ಆ್ಯಪ್, ಡ್ರೈವರ್ ಆ್ಯಪ್, ರೆಸ್ಟೋರೆಂಟಿಂದ ಆಗಿರ್ಬೋದು, ಪೇಮೆಂಟ್ಸಿಂದ ಆಗಿರ್ಬೋದು, ಬ್ಯಾಕ್ ಎಂಡ್ ಸರ್ವಿಸಿಂದ ಆಗಿರ್ಬೋದು. ದೀಸ್ ಆರ್ ದ ಸೋರ್ಸ್ ಆಫ್ ಡೇಟಾ. ಈ ಸೋರ್ಸ್ನ ವಿಚ್ ನೀಡೆಡ್ ಟು ಬಿ ಪ್ರೊಸೆಸ್ಡ್. ಇದು ರಿಯಲ್ ಟೈಮ್ ಜನರೇಟ್ ಆಗ್ತಾ ಇರೋದ್ರಿಂದ ಇಲ್ಲಿ ನಾವು ರಿಯಲ್ ಟೈಮ್ ಸ್ಟ್ರೀಮ್ ಮಾಡೋದಕ್ಕೆ, ರಿಯಲ್ ಟೈಮ್ ಅಕ್ಸೆಪ್ಟ್ ಮಾಡೋದಕ್ಕೆ ನಾವು ಕಾಫ್ಕಾನ ಯೂಸ್ ಮಾಡ್ತೀವಿ. ಕಾಫ್ಕಾ ಬಂದ್ಬಿಟ್ಟು ಆಕ್ಟ್ಸ್ ಆಸ್ ಎ ಹೈ ಸ್ಪೀಡ್ ಮೆಸೇಜಿಂಗ್ ಹೈವೇ. ಅಂದರೆ ಇಲ್ಲಿ ಡೇಟಾ ಬರ್ತಾ ಇರುತ್ತಲ್ಲ, ದರ್ ಮಸ್ಟ್ ಬಿ ಸಮಥಿಂಗ್ ಟು ರಿಸೀವ್ ಇಟ್, ರೈಟ್? ಈ ಮೆಸೇಜ್ನ, ಇದರ ಡೇಟಾನ ಇಲ್ಲಿ ಮೆಸೇಜ್ ಅಂತ ಹೇಳ್ತೀವಿ. ಮೆಸೇಜ್ನ ರಿಸೀವ್ ಮಾಡೋದಕ್ಕೆ ಒಂದು ಬೇಕಲ್ಲ, ದಟ್ಸ್ ವಾಟ್ ಕಾಫ್ಕಾ. ಸ್ಟೋರ್ ಸ್ಟ್ರೀಮ್ಸ್ ಆಫ್ ಇವೆಂಟ್. ಸ್ಟ್ರೀಮ್ಸ್ ಅಂದರೆ ಪ್ರತಿ ಸೆಕೆಂಡ್ಗೆ ಆಗಿರ್ಬೋದು, ಪ್ರತಿ ಮೈಕ್ರೋ ಸೆಕೆಂಡ್ಗೆ ಆಗಿರ್ಬೋದು ಡೇಟಾ ಬರುತ್ತಲ್ಲ, ಅದನ್ನ ಸ್ಟ್ರೀಮ್ಸ್ ಅಂತೀವಿ. ಪ್ರತಿ ಸ್ಟ್ರೀಮ್ಸ್ ಆಫ್ ಡೇಟಾ ಸ್ಟೋರ್ ಆಗುತ್ತೆ. ಹೌ ಲಾಂಗ್ ಡಸ್ ಇಟ್ ಸ್ಟೋರ್? ಕಾಮನ್ಲಿ 7 days ಇದೆ. ಬೈ ಡಿಫಾಲ್ಟ್ ವಿ ಕ್ಯಾನ್ ವೇರಿ, ಇದು ವೇರಿ ಮಾಡ್ಬೋದು. ಟ್ರಾನ್ಸ್ಫರ್ ಡೇಟಾ ಇನ್ ಬಿಟ್ವೀನ್ ದ ಸಿಸ್ಟಮ್. ಇಲ್ಲಿಂದ ನಾವು ಒಂದು 3 ಇಂದ 4 ಸಿಸ್ಟಮಿಗೆ ಹಾಕ್ಬೋದು. ಇದು ಬಂದ್ಬಿಟ್ಟು ಪ್ರೊಡ್ಯೂಸರ್ ಅಂತಾರೆ. ಈ ಡೇಟಾನ ರಿಸೀವ್ ಮಾಡ್ತೀವಲ್ಲ, ಇದನ್ನ ಸಬ್ಸ್ಕ್ರೈಬರ್ ಅಂತೀವಿ. ಅದಕ್ಕೆ ಇದನ್ನ ಪಪ್ ಸಬ್ ಮಾಡಲ್ಲ ಅಂತೀವಿ. ಹೋ ಹ್ಯಾಂಡಲ್ಸ್ ಟ್ರಿಲಿಯನ್ಸ್ ಆಫ್ ಮೆಸೇಜ್. ಇಟ್ ಈಸ್ ನಾನು ಅವಾಗಲೇ ಹೇಳಿದೆ ನಿಮಗೆ, ಪ್ರತಿ ಸೆಕೆಂಡ್ಗೆ ಪೆಟಾಬೈಟ್ಸ್ ಆಫ್ ಡೇಟಾ ಬರ್ತಾ ಇರುತ್ತೆ. ಅಷ್ಟು ಡೇಟಾ ಬರ್ತಾ ಇದ್ದಾರೆ. ದ ಸಿಸ್ಟಮ್ ಶುಡ್ ಬಿ ಸೋ ಮಚ್ ರೆಸಿಲಿಯಂಟ್ ಟು ಗೆಟ್ ದೋಸ್ ಡೇಟಾ ಅಂಡ್ ಮೂವ್ ಅಹೆಡ್, ರೈಟ್? ಫ್ಲಿಂಕ್, ಇದು ಅಪಾಚೆ ಕಾಫ್ಕಾನೆ ಇಲ್ಲಿದೆ. ಇದು ಅಪಾಚೆ ಫ್ಲಿಂಕ್ ಅಂದರೆ ಓಪನ್ ಸೋರ್ಸ್. ನಾನು ಅವಾಗಲೇ ಹೇಳಿದೆ, ಊಬರ್ ಅವರು ಓಪನ್ ರಿಸೋರ್ಸ್ನ ಭಾಳ ಯೂಸ್ ಮಾಡ್ತಿದ್ದಾರೆ. ಫ್ಲಿಂಕ್ ಪ್ರೊಸೆಸ್ ದ ಡೇಟಾ ಇನ್ ರಿಯಲ್ ಟೈಮ್. ಇದು ಬಂದ್ಬಿಟ್ಟು ಮೆಸೇಜಿಂಗ್ ಲೇಯರ್ ಟು ಅಕ್ಸೆಪ್ಟ್ ದ ಡೇಟಾ ಪ್ರೊಸೆಸ್ ಮಾಡಬೇಕಲ್ಲ. ಅಂದರೆ ಇದು ಇದಕ್ಕೋಬೇಕು, ಇದು ಇದಕ್ಕೋಬೇಕು, ಅಥವಾ ಅಗ್ರಿಗೇಟ್ ಮಾಡಬೇಕಾಗಿರುತ್ತೆ ಡೇಟಾನ, ಅಥವಾ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾಗಿರುತ್ತೆ, ಆಮೇಲೆ ಪ್ರಿಡಿಕ್ಷನ್ ಮಾಡಬೇಕಾಗಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ಫ್ಲಿಂಕ್ ಮಾಡುತ್ತೆ, ದಟ್ ಇನ್ ಅ ರಿಯಲ್ ಟೈಮ್. ನೋಡಿ, ಅನಾಲಿಸಿಸ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮೇಷನ್, ಅಗ್ರಿಗೇಟ್, ಇವೆಲ್ಲ ಮಾಡುತ್ತೆ. ನಾನು ಆರ್ಕಿಟೆಕ್ಚರ್ ತೋರಿಸ್ತೀನಿ. ಸೊ ಕ್ಯಾಲ್ಕುಲೇಟ್, ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟಿಂಗ್ ದ ಸರ್ಜ್ ಪ್ರೈಸ್. ಈಗ ಮಳೆ ಬರ್ತಾ ಇದೆ, ಅದು ಹೆಂಗೆ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳುತ್ತೆ. ದೆನ್ ರಿಯಲ್ ಟೈಮ್ ಅನಾಲಿಟಿಕ್. ಅಪಾಚೆ ಪೈನಟ್ ಯೂಸ್ ಮಾಡ್ತಿದ್ದಾರೆ ಇಲ್ಲಿ. ಪೈನಟ್ ಪವರ್ಸ್ ಡ್ಯಾಶ್ ಬೋರ್ಡ್ಗೆ ಡೇಟಾ ಕಳಿಸೋದು. ಲೈವ್ ಅನಾಲಿಟಿಕ್ಸ್, ದಿಸ್ ಇಸ್ ಇಂಪಾರ್ಟೆಂಟ್. ಅಂಡ್ ರೆಸ್ಟೋರೆಂಟ್ ಅಂಡ್ ಮ್ಯಾನೇಜರ್ ಇನ್ಸೈಟ್. ಇನ್ ಅ ಸಿಂಪಲ್ ವೇ, ಗಿವ್ ಸಬ್ ಸೆಕೆಂಡ್ ಕ್ವೇರಿ ರೆಸ್ಪಾನ್ಸ್. ಸಬ್ ಸೆಕೆಂಡ್ ಅಂದರೆ 1 ಸೆಕೆಂಡ್, ಅದರಲ್ಲಿ ಸಬ್ ಸೆಕೆಂಡ್ ವೆರಿ ಲಿಟಲ್ ಡಿಲೇಯಲ್ಲಿ ಕೊಡುತ್ತೆ. ಫ್ರೆಶ್ ರಿಯಲ್ ಟೈಮ್ ಡೇಟಾ, ಪ್ರತಿ ಸೆಕೆಂಡ್ಗೂ, ಪ್ರತಿ ಮೈಕ್ರೋ ಸೆಕೆಂಡ್ಗೂ ಡೇಟಾ ಚೇಂಜ್ ಆಗ್ತಾ ಇರುತ್ತೆ ಆನ ಅಪಾಚೆ ಪೈನೋಟ್. ದೆಲ್ ಯೂಸ್ ಪ್ರೆಸ್ಟೋ ಫಾರ್ ಅ ಸೀಕ್ವಲ್ ಕ್ವೇರಿ. ಈಗ SQL ಕ್ವೇರಿ ರನ್ ಮಾಡಬೇಕು ಅಂದರೆ ಈ DB ಮೇಲೆ ಅಥವಾ ಡೇಟಾ ವೇರ್ ಹೌಸ್ ಮೇಲೆ ವಿ ನೀಡ್ ಟು ರೇಟ್ ಅ SQL ಕ್ವೇರಿ. ಈ SQL ಕ್ವೇರಿ ಇಟ್ಸ್ ಅ ಮ್ಯಾಸಿವ್ ಡೇಟಾ ಇಲ್ಲಿರೋದು. ಈ ಮ್ಯಾಸಿವ್ ಡೇಟಾ ಮೇಲೆ SQL ಕ್ವೇರಿನ ರನ್ ಮಾಡೋದಕ್ಕೆ ಆ ಜಾಗನ ಪ್ರೆಸ್ಟೋ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಅಡಾಕ್ ಕ್ವೇರೀಸ್. ಅಡಾಕ್ ಅಂದರೆ ದಿಸ್ ಕ್ವೇರೀಸ್ ನಾಟ್ ಅ ಫೈನಲ್ ಎಂಡ್ ಅಲ್ಲ. ಈ ಫೈನಲ್ ಎಂಡ್ ಬರೋಕ್ಕಿಂತ ಮುಂಚೆ ವಿಲ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಲ್ಲ, ದಿಸ್ ಆರ್ ದ ಅಡಾಕ್. ಅಂದರೆ ಇನ್ ಬಿಟ್ವೀನ್. ಮತ್ತು ಡೇಟಾ ಎಕ್ಸ್ಪ್ಲೋರೇಷನ್ಗೆ ವಿಲ್ ಯೂಸ್ ಪ್ರೆಸ್ಟೋ. ಯಾವ್ಯಾವ ಮೇನಾಗಿ ಯೂಸ್ ಮಾಡ್ತೀವಿ? ಅಪಾಚೆ ಕಾಫ್ಕಾ ಬಂದ್ಬಿಟ್ಟು ಮೆಸೇಜಿಂಗ್ ಸಿಸ್ಟಮ್, ಇವೆಂಟ್ ಸ್ಟ್ರೀಮ್ ಮಾಡೋದಕ್ಕೆ. ಊಬರ್ ಇಂಪ್ರೂವ್ಡ್. ಏನು ಊಬರ್ ಇಂಪ್ರೂವ್ ಮಾಡಿದೆ ಅಲ್ಲಿ? ಕ್ಲಸ್ಟರ್ ಫೆಡರೇಷನ್, ಡೆಡ್ ಲೆಟರ್ ಕ್ಯೂ, ಕನ್ಸ್ಯೂಮರ್ ಪ್ರಾಕ್ಸಿ ಅಂಡ್ ಕ್ರಾಸ್ ರೀಜನ್ ರೆಪ್ಲಿಕೇಶನ್. ಅಲ್ಲಿ ಎಕ್ಸ್ಪ್ಲೈನ್ ಅಬೌಟ್ ದ ಡೆಡ್ ಲೆಟರ್. ಈಗ ಡೇಟಾ ಬರ್ತಾ ಇದೆ, ಈ ಸಬ್ಸ್ಕ್ರೈಬರ್ಗೆ ಬರಬೇಕು ಈ ಡೇಟಾ. ಕನ್ಸಿಡರ್ ಈ ಡೇಟಾ ಬಂದ್ಬಿಟ್ಟು A ಅನ್ಕೊಳ್ಳಿ, ಈ ಸಬ್ಸ್ಕ್ರೈಬರ್ಗೆ ಬರಬೇಕು. ಬಟ್ ಬರಲಿಲ್ಲ. ಫಸ್ಟ್ ಟ್ರೈಯಲ್ಲಿ ಬರಲಿಲ್ಲ, ಸೆಕೆಂಡ್ ಟ್ರೈಯಲ್ಲಿ ಬಂತ, ಸೆಕೆಂಡ್ ಟ್ರೈಯಲ್ಲೂ ಬರಲಿಲ್ಲ. ಸೊ ದಟ್ ಈ ಡೇಟಾನ ಇನ್ಸ್ಟೆಡ್ ಆಫ್ ಡಿಲೀಟಿಂಗ್ ಆರ್ ಡಿಸ್ಕಾರ್ಡಿಂಗ್ ಮಾಡಬೇಕಾದ್ರೆ ನಾನೊಂದು ಸ್ಟೋರೇಜ್ ಮಾಡ್ತೀನಿ, ಡೆಡ್ ಲೆಟರ್ ಸ್ಟೋರೇಜ್ ಅಂತ ಕರಿತೀವಿ. ಈ ಡೆಡ್ ಲೆಟರ್ ಸ್ಟೋರೇಜ್ಗೆ ಹಾಕ್ತೀವಿ, ಅದನ್ನ ಡೆಡ್ ಲೆಟರ್ ಕ್ಯೂ. What do we do with the dead letter queue? We'll pass this data, might be, or we can discard it anyway. Cross region replication, very important. Cross region replication ಅಂದ್ರೆ ಈಗ ನಿಮ್ಮದು ಸರ್ವರ್ ಬಂದ್ಬಿಟ್ಟು, ಊಬರ್ ಸರ್ವರ್ ಬಂದ್ಬಿಟ್ಟು ಒಂದೇ
ರೀಜನಲ್ ಇರಲ್ಲ, ಇಟ್ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ರೀಜನ್. ಏನಕ್ಕೆ ಅಂದರೆ ಇಫ್ ಇನ್ ಕೇಸ್ ಒಂದೇ ರೀಜನಲ್ಲಿ ಇತ್ತು ಅಂದರೆ, ಈ ಒಂದು ರೀಜನಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ, ಈ ಒಂದು ರೀಜನಲ್ಲಿ ಡೌನ್ ಆಯಿತು ಅಂದರೆ ವೇರ್ ಡು ಯು ಗೆಟ್ ದ ಡೇಟಾ? ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ರೀಜನಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಏಷ್ಯಾ ಅಂತ ಒಂದು ರೀಜನಲ್ಲಿ, ಯು ಎಸ್ ಎ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಚೈನಾ, ಇವೆಲ್ಲ ಬಂದ್ಬಿಟ್ಟು ಕ್ರಾಸ್ ರೀಜನ್ ಅಪ್ಲಿಕೇಶನ್. ಇಟ್ ಶುಡ್ ಸಿಂಕ್. ಸುಮ್ಮನೆ ಇದಕ್ಕೆ ಸ್ವಲ್ಪ ಡೇಟಾ, ಇದಕ್ಕೆ ಸ್ವಲ್ಪ ಡೇಟಾ, ದಟ್ ವಾಟ್ ಎವರ್ ದ ಡೇಟಾ ಅಟ್ ದ ಏಷ್ಯಾ ರೀಜನಲ್ಲಿ ಏನಿರುತ್ತೋ, ಯು ಎಸ್ ಅಲ್ಲೂ ಅದೇ ಇರಬೇಕು, ಚೈನಾದಲ್ಲೂ ಅದೇ ಇರಬೇಕು, ವಾಟ್ ಎವರ್ ಅದೇ ಇರಬೇಕು. ದಟ್ಸ್ ವಾಟ್ ಕ್ರಾಸ್ ರೀಜನ್. ಕ್ಲಸ್ಟರ್ ಫೆಡರೇಷನ್ ನೀವು ಟ್ರೈ ಮಾಡಿ, ಕನ್ಸ್ಯೂಮರ್ ಪ್ರಾಕ್ಸಿ ಕೂಡ ನೀವು ಟ್ರೈ ಮಾಡಿ. ಇಟ್ಸ್ ನಾಟ್ ಲೈಕ್ ನಾನೇ ಎಲ್ಲ ಹೇಳ್ಕೊಡ್ತೀನಿ ಅಂತಲ್ಲ, ಜಸ್ಟ್ ಟ್ರೈ ಫ್ರಮ್ ಯುವರ್ ಎಂಡ್ ಆಸ್ ವೆಲ್. ಅಪಾಚೆ ಫ್ಲಿಂಕ್, ಆ ರಿಯಲ್ ಟೈಮ್ ಕಂಪ್ಯೂಟೇಷನ್. ನಾನು ಹೇಳಿದೆ ಈಗ ಡೇಟಾನ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾಗಿರುತ್ತೆ, ಡೇಟಾನ ML ಪ್ರಿಡಿಕ್ಷನ್ ತಗೋಬೇಕಾಗಿರುತ್ತೆ. ಯಾವುದನ್ನ ಮಾಡಬೇಕು ಅಂತ, ಈ ಪ್ರೊಸೆಸ್ನ ಮಾಡಬೇಕು ಅಂತ, ಇದನ್ನ ಅಪಾಚೆ ಫ್ಲಿಂಕ್ ಮಾಡುತ್ತೆ ಇಲ್ಲಿ. ವಿತ್ ಅ ಲೋ ಲೇಟೆನ್ಸಿ, ಸ್ಕೇಲೆಬಲ್, ವಿತ್ ಅ ಸಿಕ್ಕಾಬಿಟ್ಟೆ ಹೌ ಮಚ್ ದ ಡೇಟಾ ಡಸಂಟ್ ಮ್ಯಾಟರ್, ಅಲ್ಲಿ ಸ್ಕೇಲೆಬಲ್ ಅಟ್ ಮೈ ಗ್ರೇಟೆಸ್ಟ್, ಫಾಲ್ಟ್ ಟಾಲರೆಂಟ್. ಏನಾರು ಕೆಟ್ಟೋಯ್ತು ಅಂದರೆ ಇಟ್ ಕ್ಯಾನ್ ಟೆಲ್ ದ ಸಿಸ್ಟಮ್ ಐ ಆಮ್ ನಾಟ್ ವರ್ಕಿಂಗ್, ಆರ್ ಇಟ್ ಕ್ಯಾನ್ ರಿಪೇರ್ ಬೈ ಇಟ್ ಸೆಲ್ಫ್. ದಟ್ಸ್ ವಾಟ್ ಫಾಲ್ಟ್ ಟಾಲರೆನ್ಸ್ ಇಸ್. ಯೂಸ್ ಫಾರ್ ML ಪ್ರಿಡಿಕ್ಷನ್, ಸ್ಟ್ರೀಮಿಂಗ್ ಅಲರ್ಟ್ಸ್, ಅಲರ್ಟ್ ಏನಾರು ಅಲರ್ಟ್ ಬೇಕು ಅಂದರೆ ಮಾಡುತ್ತೆ. ದೆನ್ ಅಪಾಚೆ ಪೈನೋಟ್, ಮೇನ್ಲಿ ಯೂಸ್ಡ್ ಫಾರ್ ಫಾಸ್ಟ್ ಅನಾಲಿಟಿಕಲ್ ಡೇಟಾಬೇಸ್. ಲೋ ಲೇಟೆನ್ಸಿ, ನಾನು ಹೇಳಿದೆ ಇದನ್ನು ಡ್ಯಾಶ್ ಬೋರ್ಡ್ಗೆ ಯೂಸ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಲೆಸ್ ಮೆಮೊರಿ ಯೂಸೇಜ್, ಫಾಸ್ಟರ್ ದೆನ್ ಸಮ್ ಆಲ್ಟರ್ನೇಟಿವ್. ಈವನ್ ದೋ ದೆರ್ ಆರ್ ಮೆನಿ ಆಲ್ಟರ್ನೇಟಿವ್ ಆರ್ ದೇರ್ ಆನ್ ದ ಸಿಸ್ಟಮ್ or on the market, they are using the Apache Pioneer because it's working for them mainly. Real time use case, for example, ಒಂದು ಯೂಸ್ ಕೇಸ್ ಬಗ್ಗೆ ಮಾತಾಡ. ರಿಯಲ್ ಟೈಮ್ ಡ್ರೈವರ್ ಡಿಮ್ಯಾಂಡ್ಸ್ ಸಪ್ಲೈ ಅನಾಲಿಟಿಕಲ್. ಫಸ್ಟ್ ಹೆಂಗೆ ಹೋಗುತ್ತೆ? ಕಾಫ್ಕಾ ಇಂದ ಫ್ಲಿಂಕ್ ಇಂದ ಕೀ ವ್ಯಾಲ್ಯೂ ಸ್ಟೋರ್. ವಾಟ್ ಇಸ್ ಕೀ ವ್ಯಾಲ್ಯೂ ಸ್ಟೋರ್ ಅಂದರೆ, ಕನ್ಸಿಡರ್ ಇದೊಂದು ಯೂಸರ್ ಊಬರ್ದು ಡ್ರೈವರ್ ನೇಮು, ಡ್ರೈವರ್ ID ಅಂತ ಅನ್ಕೊಳ್ಳಿ, ಅವನ ಬಗ್ಗೆ ಇನ್ಫಾರ್ಮೇಶನ್. ಇದು ಬಂದ್ಬಿಟ್ಟು ಇನ್ನೊಬ್ರದ್ದು ಇನ್ಫಾರ್ಮೇಶನ್, ಇದು ಅಂತಾರೆ, ಇದು ದಿಸ್ ಇಸ್ ಕೀ, ದಿಸ್ ಇಸ್ ವ್ಯಾಲ್ಯೂ ಅಂತಾರೆ. ಇಫ್ ಐ ವಾಂಟ್ ಟು ನೋ ದ ಇನ್ಫಾರ್ಮೇಶನ್, ಐ ಜಸ್ಟ್ ರೈಟ್ ಅ ಕ್ವೈರಿ ವಿತ್ ದ ಕೀ ನೇಮ್. ಕೀ ನೇಮ್ ಕೊಡ್ತಾ ಇದ್ದಾರೆ, ಐ ಆಮ್ ಗೆಟಿಂಗ್ ದ ವ್ಯಾಲ್ಯೂಸ್. ದಿಸ್ ಇಸ್ ಕಾಂಬಿನೇಷನ್ ಆಫ್ ಕೀ ವ್ಯಾಲ್ಯೂ ಪೇರ್ ಅಂತಾರೆ. ಡಿಕ್ಷನರಿಯಲ್ಲಿ ಇಟ್ ಈಸ್ ಸೋ ಮಚ್ ಪಾಪ್ಯುಲರ್. ಪ್ರಿಯಾರಿಟಿ, ಫ್ರೆಶ್ನೆಸ್ ಓವರ್ ಕನ್ಸಿಸ್ಟೆನ್ಸಿ. ಇಲ್ಲಿ ಅವರು ಯೋಚನೆ ಮಾಡಿರೋದು, ಐ ನೀಡ್ ದ ರಿಯಲ್ ಟೈಮ್ ಡೇಟಾ ಆಸ್ ಸೂನ್ ಆಸ್ ಪಾಸಿಬಲ್, ಡಸಂಟ್ ಮ್ಯಾಟರ್ ದ ಕನ್ಸಿಸ್ಟೆನ್ಸಿಗೆ ಇದ್ರೂ ಪರವಾಗಿಲ್ಲ, ನನಗೆ ಫ್ರೆಶ್ನೆಸ್ ಇರಬೇಕು. ದೆನ್ ಊಬರಿ ಡ್ಯಾಶ್ ಬೋರ್ಡ್, ಲೈವ್ ಸೇಲ್ಸ್, ಆರ್ಡರ್ ಟ್ರೆಂಡ್ ಹೆಂಗಿದೆ, ಸೇಲ್ಸ್ ಹೆಂಗಿದೆ, ಕಸ್ಟಮರ್ ಬಿಹೇವಿಯರ್ ಹೆಂಗಿದೆ, ವೆದರ್ ದ ಕಸ್ಟಮರ್ ಆರ್ಡರ್ ಮಾಡಿರೋದು ಕ್ಯಾನ್ಸಲ್ ಮಾಡ್ತಾ ಇದ್ದಾನ, ಹಂಗೆ ಇಡ್ತಿದ್ದಾನ, ದಟ್ಸ್ ವಾಟ್ ದ ಕಸ್ಟಮರ್ ಬಿಹೇವಿಯರ್. ದೀಸ್ ಆರ್ ಆಲ್ ದ ML ಥಿಂಗ್. ಇವೆಲ್ಲ ಯೂಸಸ್ ಪೈನೌಟ್ ಯೂಸ್ ಮಾಡ್ತಾರೆ, ಫ್ಲಿಂಕ್ ಫಾರ್ ಪ್ರೊಸೆಸಿಂಗ್. ದೆನ್ ML prediction monitoring. Uber monitors ML model prediction and anomaly, if there anything, and a failure. These are the things monitored by ML prediction monitor ಮಾಡುತ್ತೆ. ಮಿಲಿಯನ್ಸ್ ಆಫ್ ಪ್ರಿಡಿಕ್ಷನ್ ಪರ್ ಸೆಕೆಂಡ್, ಒಂದಲ್ಲ ಎರಡಲ್ಲ, ಈಗ 10 ಪ್ರಿಡಿಕ್ಷನ್ ಮಾಡ್ತಾ ಇದೆ, 20 ಪ್ರಿಡಿಕ್ಷನ್. ಇಟ್ ಪ್ರೆಡಿಕ್ಟ್ ಮಿಲಿಯನ್ಸ್ ಅಂತ 10, 12 lakh, 30 lakh ಪ್ರಿಡಿಕ್ಷನ್ ಮಾಡ್ತಾ ಇದೆ. ದಿಸ್ ವುಡ್ ಬಿ ದ ಔಟ್ಪುಟ್. ಈ ಥರ ಇರ್ಬೋದು ಬೇಸ್ಡ್ ಆನ್ ದಿಸ್ ಡೇಟಾ ಅಂತ. ಕೋವಿಡ್ ಆಪರೇಷನ್ ಆಟೋಮೇಷನ್. ಊಬರ್ ಯೂಸ್ಡ್ ರಿಯಲ್ ಟೈಮ್ ಡೇಟಾ ಡ್ಯೂರಿಂಗ್ ಕೋವಿಡ್. ಲುಕ್ ಅಟ್ ದಿಸ್. ರೆಸ್ಟೋರೆಂಟ್ ಆಕ್ಯುಪೆನ್ಸಿ ಮಾನಿಟರ್ ಮಾಡ್ತಾ ಇತ್ತು, ಕೊರಿಯರ್ ಸೇಫ್ಟಿ ಅಲರ್ಟ್, ಆಪರೇಷನಲ್ ಆಟೋಮೇಷನ್. ಕೋವಿಡ್ ಇದ್ದಾಗಲೂ ಕೂಡ ಊಬರ್ ಆಪರೇಷನಲ್, ಅವಾಗ ಹೇಗೆ ಊಬರ್ ಮಾಡ್ತಾ ಇತ್ತು. ಸೊ ನಾನು ಇಲ್ಲಿ ಗ್ಲಿಮ್ಸ್ ಅಷ್ಟೇ ಕೊಟ್ಟಿರೋದು, ನಾನು ಡೀಪ್ ಮಾಡಿಲ್ಲ. ಅಲ್ಲಿ ಅಟ್ಯಾಚ್ ದಟ್ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಪೇಪರ್ದು, ಯು ಕ್ಯಾನ್ ಜಸ್ಟ್ ಗ್ಲಿಮ್ಸ್ ತಗೋಬೋದು ನೀವು. ಮೇನಾಗಿ ಏನೇನು ಕಲ್ತ್ಬಿಡ್ಲಿ. ಓಪನ್ ಸೋರ್ಸ್ನ ಯೂಸ್ ಮಾಡಿದ್ರು ಊಬರು. ಆಟೋಮೇಷನ್, ಇಟ್ಸ್ ಕ್ರಿಟಿಕಲ್, ಇಟ್ಸ್ ನಾಟ್ ದಟ್ ಈಸಿ. ರಿಯಲ್ ಟೈಮ್ ಮಾನಿಟರಿಂಗ್ ಇಸ್ ನೆಸರಿ, ಬಿಕಾಸ್ ರಿಯಲ್ ಟೈಮ್ ಇಲ್ಲ ಅಂದರೆ ಯು ಲೂಸ್ ದ ಕಸ್ಟಮರ್. ಯೂನಿಫೈಡ್ ಪ್ಲಾಟ್ಫಾರ್ಮ್ ಟು ಇಂಪ್ರೂವ್ ದ ಪ್ರೊಡಕ್ಟಿವಿಟಿ. ಇಲ್ಲಿ ಮೇನ್ ಆಗಿ ಅಪಾಚೆ, ಕಾಫ್ಕಾ ಯೂಸ್ ಮಾಡಿದ್ದಾರೆ, ಅಪಾಚೆ ಫ್ಲಿಂಕ್ ಯೂಸ್ ಮಾಡಿದ್ದಾರೆ, ಪ್ರೆಸ್ಟೋ ಯೂಸ್ ಮಾಡಿದ್ದಾರೆ. ದಟ್ಸ್ ಅ ಯೂನಿಫೈಡ್ ಪ್ಲಾಟ್ಫಾರ್ಮ್ ಟು ಇಂಪ್ರೂವ್ ದ ಪ್ರೊಡಕ್ಟಿವಿಟಿ. SQL based system to help non-engineers. That's one of the reasons. SQL based system na use ಮಾಡ್ತಿದ್ದಾರೆ ಅಲ್ಲಿ non-engineers ಗೆ. What is the conclusion of this paper then? This paper shows how Uber builds one of the world's largest real-time data platform using Kafka, Flink, Pinoto, Presto. ಇವು 4 ಹಿಡ್ಕೊಂಡು ಆಟಾಡ್ತಿರೋದು. The infra helps Uber to process a massive data, ಸಿಕ್ಕಾಪಟ್ಟೆ ಡೇಟಾನ, make a instant decision by prediction, support ML system, power live analytics.
It's a great example of distributed data system, big data engineering, and real-time data. Uber real-time architecture teaches us the scalability, speed, and reliability are the backbone of AI and data-driven application. So this is just about the glimpse of a paper. I know this video took long. ನಾನು ಅಟ್ಯಾಚ್ ಮಾಡ್ತೀನಿ ಲಿಂಕು. ಅದಕ್ಕಿಂತ ಮುಂಚೆ I'll do one thing. I'll paste how does the architecture look like. See, this is the architecture of high level data ಹೆಂಗೆ Uberಲ್ಲಿ ಫ್ಲೋ ಆಗುತ್ತೆ ಅಂತ. ದೇರ್ ಆರ್ ಮೆನಿ ಥಿಂಗ್ಸ್ ಇದಾವೆ, ಹೆಂಗೆ ಸ್ಟೋರೇಜ್ ಆಗುತ್ತೆ, OLAP ಹೆಂಗೆ ವರ್ಕ್ ಆಗುತ್ತೆ, OLTP ಹೆಂಗೆ ವರ್ಕ್ ಆಗುತ್ತೆ ಅಂತ. ಆಸ್ ಎ ಸೆಡ್ ಅಟ್ಯಾಚ್ ಮಾಡ್ತೀನಿ ಪೇಪರ್ನ. ಯು ಕ್ಯಾನ್ ಜಸ್ಟ್ ಗೆಟ್ ಅ ಗ್ಲಿಮ್ಸ್. ಯಾ, ಥ್ಯಾಂಕ್ ಯು ಸೊ ಮಚ್.